ಯಾವುದೋ ಇದು ಕೋಲಕ್ಕೆ ಬಟ್ಟಿಗೆ ಹಾಕೊಂಡತೆ ನನ್ನನ್ನೆಲ್ಲ ರೂಮಾಗ ಬಾಗ್ಲು ಹೋಗ್ಬಿಡ್ತಾಳೇನೋ ಅಂತ ಅನ್ಕೊಂಬಿಟ್ಟಿದ್ನಿ. ಹೆಂಗೋ ಈಚೆಗೆ ಬನ್ನಲ್ಲ ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಈ ಹಾಳಾದ ಬೆಂಗಳೂರಾಗಿ ಎಂತೆಂಥ ಜನಗಳವ್ರಪ್ಪ. ಬ್ಯಾಗು ಅಲ್ಲೇ ಇದ್ದಿತ್ತು, ಎಲ್ಲನೂ ಕಂಡುಬಿಡು. ಯಾವುದೋ ಒಂದು 4 ಜೊತೆ ಕಿತ್ತಾಗಿರೋ ಬಟ್ಟೆಗಳಿದ್ವು, ಎಲ್ಲನೂ ಕಂಡು ಆತ ಅಲ್ಲೇ ಬಿದ್ದಿರಲಿ ಬ್ಯಾಗು. ನಾನು ಹೋಗೋದು ಇಲ್ಲ. ಇವಾಗ ಏನು ಮಾಡೋದು? ಹಾಂ, ಕಲಿ ಎಲ್ಲವಳು ಅಂತ ಹುಡ್ಕೋದು. ಇಷ್ಟು ದೊಡ್ಡ ಬೆಂಗಳೂರಾಗ ಎಲ್ಲವಳು ಏನು ಮಾಡಬೇಕು? ದಿಕ್ಕೇ ತೋರಿಸ್ತಾ ಇಲ್ಲೇ. ಹಾಂ, ಏನು ಐಡಿಯಾ? ಹಾಂ, ಒಳ್ಳೆ ಐಡಿಯಾ ಬಂತು. ನಮ್ಮೂರಾಗ ಹೇಳ್ತಾಯಿದ್ರು, ಯಾರನ್ನ ತಪ್ಪಿಸ್ಕೊಂಡಿರೋರನ್ನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಹುಡ್ಕೊಡ್ತಾರೆ ಅಂತ. ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇವಾಗ. ಸರ್ ಏನಯ್ಯ? ಸರ್, ನಮ್ಮದು ಯಾವುದೋ ಒಂದು ದೂರ ಹಳ್ಳಿ ಸರ್. ಇಲ್ಲೇ ನಾನು ಹೆಂಡ್ತಿ ನನ್ನ ಮಕ್ಳವ್ರೆ, ಅವ್ರ ಹತ್ರಕ್ಕೆ ಹೋಗ್ಬೇಕು ಸರ್. ನಂಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಸರ್. ಫೋನ್ ಮಾಡಯ್ಯ, ಫೋನ್ ಮಾಡಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರಲ್ಲ. ಸರ್, ಫೋನ್ ನಂಬರ್ ಎಲ್ಲ ನನಗೆ ಗೊತ್ತಾಗಲ್ಲ ಸರ್, ನಾನು ಓದಿಲ್ಲ. ಒಳ್ಳೆ ಕತೆ ಆಯ್ತಲ್ಲಯ್ಯ. ಹೋಗ್ಲಿ, ಹೆಸರೇನಯ್ಯ? ಹೆಸರು ಸರ್ ಕಲಾವತಿ. ಆಮೇಲೆ 2 ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವೆ, ಅಷ್ಟೇ ಸರ್ ನನಗೆ ಗೊತ್ತಿರೋದು. ಹೆಸರು ಕಲಾವತಿ, ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅವೆ. ಅವ್ರು ಇರೋದಲ್ಲಿ ಸರ್ RR ನಗರದಾಗೆ. RR ನಗರ ಅವಕ್ಕೆ ಹೋಗಯ್ಯ, ಹೋಗು. ಅಲ್ಲಿಗೆ ಹೋಗಿ ಆಟೋ ಇಟ್ಕೊಂಡು ಒಳಗಡೆ ಹೋಗು. ಅಲ್ಲಿ ಆಚೆ ಐತಲ್ಲ, ಆಚೆ ಹತ್ರಕ್ಕೆ ಹೋಗಯ್ಯ. ಸರ್, ನಿನ್ನೇನೇನು ಆಚೆ ಹತ್ರಕ್ಕೆ ಹೋಗಿದ್ನೆ. ಅದು ಯಾರೋ ಅಪ್ಪನ ಕೇಳಿದ್ರೆ 4 ತೆರೆಯೋದು ಪೋ ಅಂದ. ಆ ಊರು RR ನಗರ ಅಲ್ಲಂತೆ, ತೆರೆಯೋದು ಪೋ ಅಂದು ಊರ ಹೆಸರಂತೆ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ಅಯ್ಯೋ ನಿಂದು ತೆರೆಯೋದು ಪೋ ಅಂತಂದ್ರೆ ನನಗೇನು ಗೊತ್ತಿಲ್ಲ, ಹೋಗು ಅಂತ. ಊರ ಹೆಸರಲ್ಲ. ಹೌದೇನು ಸರ್? ಅಯ್ಯೋ, ನಾನು ನಿನ್ನೆ RR ನಗರದ ಆಚೆ ಹತ್ರ ಬಸ್ ಆಯ್ತು ನಿಲ್ಸಿದ್ನು ನನ್ನ. ಅವ್ನು ಹಂಗೆ ಅನ್ನಲ್ಲ, ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಅಯ್ಯೋ, ನಾನು ತೆರೆಯೋದು ಪೋ ಅಂದ್ರೆ ಊರ ಹೆಸರು ಅನ್ಕೊಂಡಿದ್ನಿ ಸರ್. ಊರ ಹೆಸರಲ್ಲ ಯಾವುದು ಗೊತ್ತಿಲ್ಲ, ಹೋಗು ಅಂತ. ಎಲ್ಲಿಂದ ಬರ್ತೀರ ನಮ್ಮ ತಲೆ ತಿನ್ನಕ್ಕ? ಅಯ್ಯ, ಇವಾಗ 9 ಗಂಟೆ ಹೋಗೈತೆ, ಇವಾಗ ಹುಡ್ಕೋಕ್ಕಾಗಲ್ಲ. ಬೆಳಗ್ಗೆ ಹುಡ್ಕೊಡ್ತೀರಿ. ಇವಾಗ ಇಲ್ಲೇ ಎಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಏನೋ ತಿನ್ನೋದು ಉಣ್ಣೋದು ನೋಡು, ಆಮೇಲೆ ಕರ್ಕೊಂಡೋಗಿ ಬಿಡ್ತೀರಿ. ಇವಾಗ ಟೈಮ್ ಆಯಿತು, ನಮ್ಮ ಮನೆಗೆ ಹೋಗ್ಬೇಕು. ಸಾರ್ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಸಾರ್. ಸೊಳ್ಳೆಗಳು ನೋಡುಗಳು ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಎಲ್ಲ ಮುದ್ರಕಳಯ್ಯ. ನನ್ನ ಮನೆಗೆ ಹೋಗ್ಬೇಕು, ಬೆಳಗ್ಗೆ ಬರ್ತೀನಿ. ಅಯ್ಯೋ ರಾಮ, ಹೊರಟೇ ಬಿಟ್ನಲ್ಲ. ಹಾಂ, ಏನು ಮಾಡೋದು ಇವಾಗ ನಾನು? ಏನು ಈ ಪೊಲೀಸ್ ಸ್ಟೇಷನಾಗ ಬರೀ ಸೊಳ್ಳೆಗ್ಲೆ ಏನು ಕಿತ್ಕೊಂಡು ತಿಂದಾಗ್ತವೆ? ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಬೆಳಗ್ಗೆ ಗಂಟೆ ಮುದ್ರಕೊಬೇಕು. ನಮ್ಮ ಮಾವನ ಅವನಲ್ಲ, ಎಂಥವನು ಅನ್ಕೊಂಡಿದ್ದೆ ಅವನು. ಕಂತ್ರಿ ಅವನು. ಅವನಿಗೆಲ್ಲ ಬೆಂಗಳೂರು ಗೊತ್ತು, ಆದರೂ ನಾನು ಕರ್ಕೊಂಡು ಹೋಗಿಲ್ಲ ನೋಡು. ಹಾಂ, ಲೇ ಮವ, ಬಾರ ಹೇಳ್ತೀನಿ. ಒಂದಲ್ಲ ಒಂದ್ಸತಿ ನನ್ನನ್ನು ಸಹಾಯ ಕೇಳ್ಕೊಂಡು ಬಂದೇ ಬತ್ತೀಯ, ಆವಾಗ ಹೇಳ್ತೀನಿ ನಿಂಕ. ಅಯ್ಯೋ, ಎಷ್ಟೊಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬನ್ನಿ. ನಮ್ಮ ಕಲಾವತಿ ಕಾಸು ಕೊಡ್ತಾಳೆ, ಪಾರಿ ನೆನ್ನೆ ಹೊಡಿಬೋದು ಅಂತ. ಹಾಂ, ಏನು ಮಾಡೋದು? ಒಳ್ಳೆ ಕೆಲಸ ಆಗೋಯ್ತಲ್ಲ. ಈ ಪೊಲೀಸ್ ಸ್ಟೇಷನಾಗ ಬಂದು ಸಿಕ್ಕಾಕಣಲ್ಲ. ಅಯ್ಯೋ, ಎಲ್ಲ ನೋಡ್ಕೊಂಡು ಬಿಡು. ಪೊಲೀಸ್ ಸ್ಟೇಷನಾಗ ನೆಮ್ಮದಿಯಾಗಿ ನಿದ್ದೋಗ್ಬೋದು. ಅಲ್ಲೆಲ್ಲ ನಾಚಿಕೆ ಹೋದ್ರೆ ಈ ಬೆಂಗಳೂರಾಗ ಹುಡುಗಿರು ಸರಿಯಿಲ್ಲ, ಕರ್ಕೊಂಡೋಗ್ಬಿಡ್ತಾರೆ ಅವ್ರ ಮನೆಕ. ನಾನು ಎಲ್ಲಿ ಹೋಗಲ್ಲ, ಇಲ್ಲೆಲ್ಲನೂ ಮುದ್ರಕಂತೀನತ್ತ. ಬಿರಿನ ಬೆಳಕಾಗು. ನಾಳೆ ನಮ್ಮ ಕಲಾವತಿ ಹತ್ರ ಕಾಸಿಸ್ಕೊಂಡ ಪಾರಿನ ಎಣ್ಣೆ ಹೊಡಿಬೇಕು ನಾನು. ಎಲ್ಲನೂ ಕಲ್ದಿರಮ್ಮ, ಆಗಿದ್ದಾಗೋಯ್ತು. ಏನು ಮಾಡೋಕ್ಕತ್ತದೆ? ಲೇ, ಇಷ್ಟೆಲ್ಲ 15 ಲಕ್ಷನೇ ಸುನಂತೆ. ಹೊಟ್ಟೆ ಉರಿತೈತ್ಲೆ ನಂಕ. ಅನ್ಯಾಯ ಆಗೋಗ್ಬಿಟ್ಲೆ. ಕಣ್ಣಿಗೆ ನೋಡ್ಕೊಂಡಿರ್ತೀನಿ ಸುನಂದೆ. 15 ಲಕ್ಷ ಅಲ್ಲಮ್ಮ, ಪೆಟ್ಟೆಗೆ ಒಂದಷ್ಟು ದುಡ್ಡು ಇಕ್ಕಿದ್ಯಾ? 15 ಲಕ್ಷ ಎಲ್ಲಿಕ್ಕಿದ್ಯಮ್ಮ ಇಷ್ಟು ದಿವಸದಿಂದ? ಆ 15 ಲಕ್ಷ ಎಲ್ಲಿಂದ ಬಂತು ನಿಂಕ? ನಾನು ಇವಾಗ ದುಡ್ಡು ಎತ್ಕೊಂಡು ಹೋದ್ನಲ್ಲ, ಅವ್ರ ಮನೆಗೆ 1-2 ದಿವಸ ಅಡುಗೆ ಮಾಡ್ಕೊಂಡಿದ್ನಿ. ಎಷ್ಟು ತಪ್ಸ್ಕೊಳಕ್ಕೆ ಹೋದ್ರು ಆಗ್ತಾನೆ ಇರಲಿಲ್ಲ. ಒಂದು ದಿವಸ ಚೆನ್ನಾಗಿ ಕುಡಿಸ್ಬಿಟ್ಟು ಒಂದಷ್ಟು ದುಡ್ಡು ಎತ್ಕೊಂಡು ಬಂದ್ಬಿಟ್ಟೆ. ಬಂದು ಎತ್ಕೊಂಡು ಹೊರಟೋದ್ನು ಪಾಪ ಮುಂಡೆ ಮಗನು. ಬಲೆ ನೋವತ್ತೈತ್ಲೆ ಸುನಂದಿ. 15 ಲಕ್ಷನೇ. ಅಲ್ಲ, ಎತ್ಕೊಂಡ್ಬಂದ್ರೆ ನೀನು ಖರ್ಚು ಮಾಡ್ಬೇಕು ತಾನೆ? ಹಂಗೆ ಇಟ್ಕೊಂಡಿದ್ರೆ ಅಯ್ಯೋ, ಏನಕ್ಕೋ ಕಷ್ಟ ಕಾಲದಾಗ ಆತದಲ್ಲ ಅಂತ ನಾನು ಇಟ್ಕೊಂಡೆ. ಇವನು ಹಿಂಗೆ ಮಗ ಹಿಡಿತಾನಂತ ಯಾಕೆ ತಿಳಿದು ಬಂದು ಎತ್ಕೊಂಡೆ ಹೊರಟೋದ್ನು ಪಾಪ ಮುಂಡೆ ಮಗನು. ಎಲ್ಲ ನೋಡ್ಕೊಂಡ್ಬಿಡು, ಹೋದ್ರೆ ಹೋಗ್ಕೊಳ್ಳಿ. ಸುಮ್ಮನೆ ಯಾಕೆ ಅದನ್ನ ತಿಳ್ಕೊಂಡು ನೋಡ್ತಿಂತೆ? ಬಿಡು, ಅಳ್ಬೇಡ ಬಿಡು. ಹೋಗಿದ್ದು ದುಡ್ಡು ನಮ್ದಲ್ಲ. ನನ್ನ ಕೈ ಕನ ಕೊಟ್ಟಿದ್ರೆ ನಾನು ಭದ್ರವಾಗಿ ಎತ್ತಿಕ್ತಾ ಇರಲಿಲ್ಲ. ಪಾಪ ಮುಂಡೆ, ನೀನು ಒಬ್ಬಳು ಸರಿಯಾಗಿದ್ದಿದ್ರೆ ಇವತ್ತು ಆ ದುಡ್ಡು ಕಳ್ಕೊಳ್ಳೋ ಪರಿಸ್ಥಿತಿ ನಂಗೆ ಬರ್ತಾ ಇರಲಿಲ್ಲ. ಆ ದುಡ್ಡು ಬಂಗಾರದಂಗೆ ಇರೋದು. ನೀನು ಸರಿಯಿಲ್ಲ ಪಾಪ ಮುಂಡೆ. ನಾನೇನಮ್ಮ ಮಾಡಿದ್ನೆ? ಇದಕ್ಕಿದ್ದಂಗೆ ನನ್ನ ಮೇಲೆ ಜಗಳ ಬರ್ತಾ ಇದೆಯಾ? ನೀನೇ ತಾನೇ ಏನು ಒಡವೆ ಸಿಕ್ಕಿದ್ರೆ, ಏನು ದುಡ್ಡು ಸಿಕ್ಕಿದ್ರೆ ಎತ್ಕೊಂಡಾಗ ಅವ್ನ ಎದೆ ಮೇಲೆ ಕುಕ್ಕೋತ ಗೋಪಾಲ್ ಗಣ್ಣತೆ ಮೇಲೆ. ಅದೇ ದಿಗ್ಲಿಗೆ ನಾನು ಎತ್ಕೊಂಡು ಓಡಾಡ್ತಾ ಇದ್ದಿದ್ದೆ ಆಸ್ಕಾಗ. ಎಲ್ಲ ನಿನ್ನಿಂದಾನೆ ಆಗಿತ್ತು ಇಷ್ಟು. ನೀನೊಬ್ಬಳು ಸರಿಯಾಗಿದ್ದಿದ್ರೆ ನಂಗೆ ಯಾಕೆ ಇವತ್ತು ಈ ಪರಿಸ್ಥಿತಿ ಬರೋದು? ಎಲ್ಲ ನಿನ್ನಿಂದಾನೆ. ನಾನೇನು ಕೆತ್ಕೊಳಕ್ ಕೊಡ್ಲಿ ಅವನ್ಕ ದುಡ್ಡನ್ನ? ಹೆಂಗ್ ಮಾತಾಡ್ತಾಳೆ ನೋಡು. ಯಾಕ ಎತ್ಕೊಂಡಾಗ 2 ಲಕ್ಷ ಅವನ ಎದೆ ಮೇಲೆ ಕುಕ್ಕಿಟ್ಟು ಬಂದಿಲ್ಲ? ಇವತ್ತು ಹೋಟ್ಲು ಹಾಕೊಂಡು ಆರಾಮಾಗಿ ರಾಜನಂಗೆ ಅವನೇ. ನಮ್ಗೆ ಇವಾಗ ಬೀದಿ ಬಿಕಾರಿಗಳು ಸಾವು ಬಂತು. ಎಲ್ಲ ಕೈ ಬಿಡು, ಆಗಿದ್ದಲ್ಲ ಯಾಕೆ ಇವಾಗ ಸುಮ್ಮನೆ? ದೇವಮ್ಮ, ನಾಗರತ್ತದ ನಮ್ಮ ಕಾಣಿಸ್ತಾನೆ ಇಲ್ಲ. ಅಪ್ಪ ಬೆಂಗಳೂರು ಹೋಗ್ತೀನಂತ ಬ್ಯಾಗ್ ಎತ್ಕೊಂಡು ಹೋದ್ನು. ಅದತ್ತೋದ್ನು ಅದೇನು ಕತೆನ? ಓ, ಸಿಕ್ಬಿಡ್ತದೆ ಬೆಂಗಳೂರಾಗ. ಬಲ್ ಸಿಕ್ಬಿಡ್ತದೆ ಕಲಾವತಿ ಮನೆ. ಓಹೋ, ಹುಡ್ಕೋತ ಹಾಗೆ ಇವನು. ಹಂಗನ್ಬೇಡ, ಕಲ್ದಿರಪ್ಪ. ಬಲ್ ಕಿಲಾಡಿ ಅವನು, ಹುಡುಕಿದ್ರು ಹೇಳಕ್ಕಾಗಲ್ಲ. ಹಂಗಂತೀಯಾ?
ಬಲ್ ನನ್ನ ಮಗನವನು ಹುಡ್ಕಂಡ್ ಕಲ್ದಿರಿರು ಬಲ್ ಕಿಲಾಡಿ. ಹ್ಞೂ ನೋಡೋಣ, ಅವನಲ್ಲಿ ಹೋದ್ರೆ ಕಲಾವತಿ ಫೋನ್ ಮಾಡೇ ಮಾಡ್ತಾಳೆ. ಅಮ್ಮ ಅಮ್ಮ. ಓಹೋ, ಬೇಸಿಗೆ ಕಾಲದಾಗ ಮಳೆ ಬರ್ತದೆ ಗ್ಯಾರಂಟಿ. ನಮ್ಮ ಶೋಭಿತಾ ಇಲ್ಲಿಗೆ ಬಂದವಳಂದ್ರೆ ಗ್ಯಾರಂಟಿ ಮಳೆ ಬರ್ತದೆ. ಶೋಭಿತಾ ಅದೇನಪ್ಪ ಹಂಗಂತ ಇದೆಯಾ? ಆಗಮ್ಮ ಬಂದ್ಲು. ಇದೇನಮ್ಮ ಒಂದು ಫೋನ್ ಮಾಡಿದಿರಿ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಯಾಕ ಧನು ಬಂದಿಲ್ಲ, ಒಬ್ಳೆ ಬಂದ? ಹ್ಞೂ ಒಬ್ಳೆ ಬಂದಮ್ಮ. ಯಾಕಮ್ಮ ಧನು ಬರ್ಬೇಕಾಗಿತ್ತಾ? ಹಂಗೇನಿಲ್ಲಮ್ಮ, ಯಾವಾಗ್ಲೂ ಧನು ತಂದು ಬಿಡ್ತಾ ಇದ್ನಲ್ಲ, ಅದಕ್ಕೇನಮ್ಮ ಇದಕ್ಕಿದ್ದಂಗೆ ಒಬ್ಳೆ ಬಂದ್ಬಿಟ್ಟಿದ್ಯಾ ಅಂತ. ಏನಮ್ಮ ಶೋಭಿತಾ, ನಿಮ್ಮ ಮಾವನೇನೋ ದೊಡ್ಡ ಮನ್ಸು ಮಾಡಿ ಕಳ್ಸ್ಕೊಟ್ಬಿಟ್ಟವನೆ? ಹಾಂ, ನಮ್ಮ ಮಾವನೇನು ಕಳ್ಸ್ಕೊಟ್ಟಿಲ್ಲ ತಾತ, ನಾನೇ ಬಂದ್ಬಿಟ್ಟಿದ್ದು. ಆ ಮನೆ ಬಿಟ್ಟು ನಾನೇ ಬಂದ್ಬಿಟ್ನಿ. ಇರೋ ಬಟ್ಟೆ ನಂದು ಯಾವ್ದು ಬಟ್ಟೆ ಆಯಿತು ಅದನ್ನೆಲ್ಲ ಬ್ಯಾಗ್ ತುಂಬ್ಕೊಂಡು ನಾನು ಬಂದ್ಬಿಟ್ನಿ. ಯಾಕೆ ಶೋಭಿತಾ ಏನಾಯ್ತೆ? ಒಂಥರ ಮಾತಾಡ್ತಾ ಇದೆಯಾ, ಏನಾಯ್ತು? ಏನೋ ಜಗಳ ಮಾಡ್ಕೊಂಡ್ರೇನೆ? ಯಾಕೆ ಭದ್ರಪ್ಪ ನನ್ನ ಬೈದ್ನ? ಅಷ್ಟು ತೀರಾ ಮಾದೇವಮ್ಮ, ಮಗು ಇವಾಗ ಬಂದವಳೆ. ಕೂತ್ಕಮ್ಮ ನೀನ, ಕೂತ್ಕ, ಆಮೇಲೆ ಮಾತಾಡ್ತಾರೆ ಆಯ್ತು, ಕೂತ್ಕ. ಅಲ್ಲೇ ಯಾಕೆ ಇದಕ್ಕಿದ್ದಂಗೆ ಬಂದಿರೋದು ನೀನು? ಏನಾಯ್ತೆ? ಅಪ್ಪ ಏನೋ ನಡ್ತದಪ್ಪ, ಅದಕ್ಕೆ ಇವಳು ಬಂದಿರೋದು. ಏನೋ ಶೋಭಿತಾ ಏನಾಯ್ತು ಅಂತ ಹೇಳೆ. ಅಮ್ಮ ಏನೂ ಆಗಿಲ್ಲ, ಸುಮ್ಮನೆ ಇರಮ್ಮ. ನನ್ನನ್ನೇನು ಕೇಳಬೇಡ ನೀನು. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಂಗೆ ಹೇಳ್ಬೇಕು ಅನಿಸ್ದಾಗ ನಾನೇ ಹೇಳ್ತೀನಿ. ಇದೇಕ ಮಾದೇವಮ್ಮ ಹಿಂಗೆ ಬಂದು ನನ್ನ ಎದುರು ಕೂತ್ಕೊಂಡ್ಬಿಟ್ಟೆ? ಹಾಂ, ಅವತ್ತು ನೀನೇ ತನ ಮುಂದೆ ನಿಂತು ಮದುವೆ ಮಾಡಿದ ದೊಡ್ಡ ಮನುಷ್ಯ. ಇವಾಗ ಅದೇನೋ ಕೇಳು, ಅದೇನು ಕಿತ್ಲಾಡ್ಕೊಂಬಂದವಳ, ಅದೇನು ಕತೆನೋ ಕೇಳು. ನೋಡ, ನಮ್ಮ ಮನೆಗೆ ಮುಂದ್ಕೊಂಬರಂಗಿದ್ದೆ ಜಾಗ ಇಲ್ಲ. ಗಂಡನ ಜೊತೆಗೆ ಬರಬೇಕು, 2 ದಿವಸ ಇರಬೇಕು, ಹೋಗ್ಬೇಕು. ಈಗೆಲ್ಲ ಮುಂದ್ಕೊಂಬರೋದು ಕಿತ್ಲಾಡ್ಕೊಂಬರೋದು ಅದೆಲ್ಲ ಚೆನ್ನಾಗಿರಲ್ಲಪ್ಪ. ನಾವೇನು ಹಳ್ಳಿಗಳಾಗಿರೋದು, ಜನಗಳು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಅದನ್ನೆಲ್ಲ ಕೇಳಿಸ್ಕೊಂಡಿರಕ್ಕಾಗಲ್ಲ. ಅದೇನೋ ಕೇಳು ನೀನು ಮೊಮ್ಮಗಳನ್ನ. ಅವತ್ತು ನೀನೇ ಅಲ್ಲ ದೊಡ್ಡ ಮನುಷ್ಯನ, ಮುಂದೆ ನಿಂತು ಮದುವೆ ಮಾಡ್ತಾನ, ಕೇಳು. ಸರಿ ಬಿಡಮ್ಮ, ಏನೋ ಬಂದೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಬಿಡು. ನಾನು ಎಲ್ಲಾದರೂ ದೂರ ಹೋಗಿ ಬದುಕಂತೀನಿ. ಯಾಕೆ ನನ್ನಿಂದ ನಿಮ್ಗೆಲ್ಲ ತೊಂದರೆ, ಜನಗಳ ಹತ್ರ ಅವಮಾನ? ನಾನೆಲ್ಲರೂ ದೂರ ಹೋಗಿ ಸಾಯ್ತೀನೋ ಬದುಕ್ತೀನೋ ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ನನಗೇನು ಹೇಳ್ಬೇಡ ನೀನು, ನನಗೇನು ಹೇಳ್ಬೇಡ. ನಾನಲ್ಲ ನಿಮ್ಗೆ ಮದುವೆ ಮಾಡಿದ್ದು, ಇದು ಕೂತಾನಲ್ಲ ದೊಡ್ಡ ಮನುಷ್ಯನ, ಆ ದೊಡ್ಡ ಮನುಷ್ಯನ ನಿಮ್ಗೆ ಮದುವೆ ಮಾಡಿರೋದು. ಕೇಳು, ಆ ಅಪ್ಪನ ಕೇಳು, ನನ್ನೇನು ಕೇಳಬೇಡ ನೀನು. ಅಲ್ಲಮ್ಮ, ಮಗು ಏನೋ ಕಷ್ಟ ಅಂತ ಮನೆಗೆ ಬಂದ್ರೆ ಏನಮ್ಮ ದೇವಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಹಾಂ, ಏನು ಹಂಗಾದ್ರೆ ಮಗುನ ಆಚೆಗೆ ತಿಳ್ಬಿಡ್ಬೇಕಾ ನಾವು? ಏನು ಯಾರಿಗೇನು ತೊಂದರೆನೇ ಆಗಲ್ಲ? ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಇನ್ನೂ ಎಳೆ ವಯಸ್ಸು, ಎಲ್ಲ ತಿತ್ಕೊಂತಾಳೆ. ಏನೋ ಒಂದು ಮಾತು ಅಂದಿರ್ತಾರೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಬಂದಿರ್ತಾಳೆ. ಕಟ್ಟೆಕಲ್ನ ಕಟ್ಟಿಗೆ ಹೊಂದಿಸ್ಬೇಕಮ್ಮ, ಕಿತ್ತು ಬಿಸಾಕ್ಬಿಡ್ದು. ಅದೇನು ಮಾತಂತ ಮಾತಾಡ್ತಾ ಇದೆಯಾ ಮಗುನ? ಏನೋ ನಿಧಾನವಾಗಿ ಕೇಳಿ, ಏನಾಯ್ತಮ್ಮ ಏನು ಎಲ್ಲ ವಿಚಾರಿಸ್ಕೊಂಡು ಮಾತಾಡೋದು ಬಿಟ್ಬಿಟ್ಟು ಏನು ಗದ್ರತಾ ಇದೆಯಾ? ನಾವು ಮಾಡಿದ್ವಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವೇ ಮುಂದೆ ನಿಂತು ಮದುವೆ ಮಾಡಿರೋದು. ಅಷ್ಟು ತಡಕ ಇವಾಗ ಬಂದವಳೆ ಮಗುವ, ನಾನು ಕೇಳ್ತೀನಿ. ಬೇಡ ಬಿಡು ತಾತ, ನನ್ನಿಂದ ನೀವಿಬ್ಬರೇ ಕಿತ್ಲಾಡ್ತೀರಾ? ನಾನು ಇಲ್ಲಿಗೆ ಬರಬಾರ್ದಾಗಿತ್ತು, ಎಲ್ಲ ದೂರ ಹೊರಟೋಗ್ಬೇಕಾಗಿತ್ತು. ನೀವು ಹಿಂಗೆ ಕಿತ್ಲಾಡ್ತೀರಾ ಅಂತ ಅನ್ಕೊಂಡಂಗಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನನ್ನ ಪಾಡಕ್ಕೆ ನಾನು ಎಲ್ಲ ಹೋಗಿ ಬದುಕಂತ ಇದ್ನಿ. ಹಂಗೆಲ್ಲ ಮಾತಾಡ್ಕೊಳ್ತಮ್ಮ, ಹಂಗೆಲ್ಲ ಮಾತಾಡ್ಕೊಡ್ದು. ಸುಮ್ಮನೆ ಇವಾಗ ಹೇಳ್ತೀನಿ ಅಂತ ಹೇಳ್ದಲ್ಲ, ನಿನ್ಗೆ ಮನ್ಸಿಗೆ ಯಾವಾಗ ಸಮಾಧಾನ ಆಯ್ತೋ ಅವಾಗ ಹೇಳು. ನಿಮ್ಮ ಅಮ್ಮನ ಕತೆ ಕಟ್ಕೊಂಬೇಡ ನೀನು, ಅವಳಿಗೆ ಮೂಗ್ ಮೇಲೆ ಇರ್ತದೆ ಕೋಪ. ನಾನು ಕೇಳಿದ್ನಲ್ಲೇ ಭದ್ರಪ್ಪನ ಏನನ್ನು ಅಂತ ಹೇಳ್ಬೇಕು ತಾನೆ ನೀನು ಅಂತ. ಧನು ನನ್ನ ಕರ್ಕೊಂಬರ್ಬೇಕು ತಾನೆ? ನಾನು ಇಲ್ಲಿಗೆ ಬಂದಿರೋದು ಧನುಗೆ ಗೊತ್ತಿಲ್ಲ. ಧನು ಗೊತ್ತಿದ್ರೆ ಹೆಂಗ್ ಬಂದೆ ನಿನ್ ಮನೆ ಬಿಟ್ಟು? ಹೆಂಗ್ ಬಂದೆ ಮನೆಗೆ ಬಿಟ್ಟು? ಗಂಡಂತ ಹೇಳ್ತೀರಾ ಮಾಡ್ತೀರಾ? ನೋಡಮ್ಮ, ಆ ಮನೆಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ ಅಷ್ಟೇ. ರಶದ್ ಬಾಯಿ ಮುಚ್ಕೊಂಡು ಇರ್ತೀಯ ಇಲ್ಲ?